ನಮಸ್ಕಾರ ಎಲ್ಲ ಕರ್ನಾಟಕದ ಅನಿಮೆ ಫ್ಯಾನ್ಸ್ಗೆ. ಇವಾಗ ಒಂದು ಅಪ್ಡೇಟ್ ಇದೆ. ಏನಂತ ಹೇಳಿದ್ರೆ, ಡೀಮನ್ ಸ್ಲೇಯರ್ ಮುಗೇನ್ ಟ್ರೈನ್ ಸಿನಿಮಾ ಜಪಾನಲ್ಲಿ ಮತ್ತು ಅಮೆರಿಕದಲ್ಲಿ ರಿಲೀಸ್ ಆಗಿತ್ತು ಮೇ 14. ಸೊ ಮೂವಿ ಎಂಡಲ್ಲಿ ಒಂದು ಟೀಸರ್ ಪ್ಲೇ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಕಮಿಂಗ್ ಡೀಮನ್ ಸ್ಲೇಯರ್ ಇನ್ಫಿನಿಟಿ ಕ್ಯಾಸಮ್ ಫಿಲ್ಮ್ನ ಟೀಸರ್ ರಿವೀಲ್ ಮಾಡಿದ್ದಾರೆ. ಸೊ ಅದನ್ನು ಎಲ್ಲ ಫ್ಯಾನ್ಸು ಸೋಷಿಯಲ್ ಮೀಡಿಯಾಗಳೆಲ್ಲ ಶೇರ್ ಮಾಡ್ಕೊಂಡಿದ್ದಾರೆ. ಸೊ ಅದಕ್ಕೆ ಸ್ಟ್ರಿಕ್ಟ್ ಆಗಿ ಈ ಫೋಟೋಬಲ್ ಟೀಮ್ ಅವರು ಎಲ್ಲರಿಗೂ ವಾರ್ನಿಂಗ್ ಇಶ್ಯೂ ಮಾಡಿದ್ದಾರೆ. ಸೊ ಇದನ್ನೇನಾದರೂ ಸೋಷಿಯಲ್ ಮೀಡಿಯಾಗಳಲ್ಲಿ ಏನಾದರೂ ಅಪ್ಲೋಡ್ ಮಾಡಿದರೆ ಅವ್ರಿಗೆ 10 ವರ್ಷ ಜೈಲು ಅಥವಾ 10 ಲಕ್ಷ ಪೆನಾಲ್ಟಿ ಆಗ್ತಾರೆ ಅಂತ ಎಲ್ಲರಿಗೂ ವಾರ್ನಿಂಗ್ ಇಶ್ಯೂ ಮಾಡಿದ್ದಾರೆ. ಆ್ಯಕ್ಚುಲಿ ಇದು ಏನಕ್ಕಂತ ಹೇಳಿದ್ರೆ, ಯೂಶುವಲಿ ಈ ಫೋಟೋಬಲ್ ಸ್ಟುಡಿಯೋದವರು ಆ ಒಂದು ಟ್ರೈಲರಲ್ಲಿ ಏನು ರಿವೀಲ್ ಮಾಡೋದಿಲ್ಲ ಅವರು. ಸೊ ಏನಕ್ಕಂದ್ರೆ ಎಲ್ಲನೂ ಮಿಸ್ಟೀರಿಯಸ್ ಆಗಿ ಇಡೋದಕ್ಕೆ ಇಷ್ಟಪಡ್ತಾರೆ ಅವರು. ಇವಾಗಲೇ ಅಂತಲ್ಲ, 20 ವರ್ಷದಿಂದ ಈ ರೀತಿ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಅವರು. ಏನಕ್ಕಂತ ಹೇಳಿದ್ರೆ, ಆ ಒಂದು ಫ್ಯಾನ್ಸ್ಗೆ ಡೈರೆಕ್ಟಾಗಿ ಸಿನಿಮಾದಲ್ಲೇ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳಿ ಅಂತ ಅವರ ಒಂದು ಆಶಯ ಆಗಿರುತ್ತೆ ಅಷ್ಟೇ. ಯೂಶ್ವಲಿ ಈ ಫೋಟೋಬಲ್ ಸಿನಿಮಾ ಅಂತ ಹೇಳಿದ್ರೆ ಜಪಾನಲ್ಲಿ ಇವಾಗಲೂ ಕೂತ್ಕೊಂಡು ನೋಡ್ತಾರೆ ಮನೇಲಿ. ಏನಕ್ಕಂದ್ರೆ ಆ ಒಂದು ಕ್ವಾಲಿಟಿ ತಗೊಬರ್ತಾರೆ ಅವರು. ಆ ಒಂದು ಕಂಪಾಸಿಟಿಂಗ್ ಏನಿದೆ, ಆ ಒಂದು ಕಂಪಾಸಿಟಿಂಗ್ ವರ್ಕು ಇಡೀ ವರ್ಲ್ಡಲ್ಲೇ ಯಾರೂ ಮಾಡಲ್ಲ. ಅಷ್ಟೊಂದು ಪೀಕ್ ಕಂಪಾಸಿಟಿಂಗ್ ಅಂತಾನೆ ಹೇಳ್ಬೋದು, ಅಷ್ಟೊಂದು ಗ್ರೇಟ್ ಅಂತಾನೆ ಹೇಳ್ಬೋದು. ಗ್ರೌಂಡ್ ಬ್ರೇಕಿಂಗ್ ಸ್ಟಫ್ ತಗೊಬರ್ತಾರೆ ಅವರು. ಫ್ರೇಮ್ ಬೈ ಫ್ರೇಮ್ ಎಡಿಟ್ ಮಾಡ್ತಾರೆ. ಬೇರೆ ಆನಿಮೇಷನ್ ಸ್ಟುಡಿಯೋದವರು ವರ್ಕ್ ಮಾಡ್ತಾರೆ, ಬಟ್ ಇವ್ರು ತಗೋಬರೋಷ್ಟು ಕ್ವಾಲಿಟಿ ಯಾರೂ ತಗೋಬರಲ್ಲ. ಏನಕ್ಕಂತ ಹೇಳಿದ್ರೆ, ಇವರು ಮಿನಿಮಮ್ 2 to 3 years ತಗೊಳ್ತಾರೆ ಒಂದು TV ಸೀರೀಸ್ ಮಾಡೋದಕ್ಕೆ ಅಥವಾ ಒಂದು ಫಿಲ್ಮ್ ಮಾಡೋದಕ್ಕೆ. ಸೊ ಅದಕ್ಕೆ ಈ ಒಂದು ಕ್ವಾಲಿಟಿ ತಗೊಬರ್ತಾರೆ ಇವರು. ಸೊ ಇದೇ ಕಾರಣದಿಂದ ಅವರು ಎಲ್ಲರಿಗೂ ವಾರ್ನಿಂಗ್ ಲೆಟರ್ ಇಶ್ಯೂ ಮಾಡಿದ್ದಾರೆ. ಸೊ ಏನು ರಿವೀಲ್ ಆಗಬಾರ್ದು, ಎಲ್ಲ ಡೈರೆಕ್ಟಾಗೇ ಬಂದು ಸಿನಿಮಾ ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಲಿ ಅಂತ. ಸೊ ನೀವು ಅಷ್ಟೇ ಆ ಒಂದು ಲೀಕ್ಸ್ ಎಲ್ಲ ನೋಡೋದಕ್ಕೆ ಹೋಗ್ಬೇಡಿ. ಸೊ ಡೈರೆಕ್ಟಾಗಿ ಸಿನಿಮಾ ಥಿಯೇಟ್ರಲ್ಲಿ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳಿ. ಸೊ ಇದು ನನ್ನ ಆಶಯನೂ ಅಷ್ಟೇ. ಸೊ ಡೈರೆಕ್ಟಾಗಿ ಎಕ್ಸ್ಪೀರಿಯನ್ಸ್ ಏನಿದೆ ಅದು ಬೇರೆ ಲೆವೆಲಲ್ಲಿ ಇರುತ್ತೆ. ಆ ಒಂದು ಇನ್ಫಿನಿಟಿ ಮುಗೇನ್ ಟ್ರೈನ್ ಆ ಒಂದು ಎಕ್ಸ್ಪೀರಿಯನ್ಸ್ ಏನಿದೆ, ಡೆಫಿನೆಟ್ಲಿ ನನ್ನ ಲೈಫಲ್ಲೇ ಮರೆಯೋದಿಲ್ಲ ಆ ಒಂದು ಎಕ್ಸ್ಪೀರಿಯನ್ಸು. ಸೊ ಅದೇ ಥರ ನಿಮ್ಗೆ ಆಗಬೇಕು ಅಂತ ಹೇಳಿದ್ರೆ ಈ ಥರ ಟೀಸರ್ಸ್ ಎಲ್ಲ ನೋಡ್ಕೊಳಕ್ಕೆ ಹೋಗ್ಬೇಡಿ, ಲೀಕ್ ವಿಡಿಯೋಸ್ ಎಲ್ಲ ನೋಡಬೇಡಿ. ಮತ್ತು ನೆಕ್ಸ್ಟ್ ಮಂತು ರಿಲೀಸ್ ಆಗ್ತಾ ಇದೆ ಸಿನಿಮಾ ಜಪಾನಲ್ಲಿ. ಆ ಒಂದು ಡೆಫಿನೆಟ್ಲಿ ಥಿಯೇಟ್ರ್ ಪ್ರಿಂಟ್ ಎಲ್ಲ ಕಡೆ ರಿಲೀಸ್ ಆಗುತ್ತೆ. ಸೊ ಅದನ್ನು ಮಾತ್ರ ದಯವಿಟ್ಟು ನೋಡೋಕೆ ಹೋಗ್ಬೇಡಿ. ಐಮ್ಯಾಕ್ಸ್ ಥಿಯೇಟ್ರಲ್ಲಿ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳಿ. ದಿಸ್ ಈಸ್ ಮೈ ರಿಕ್ವೆಸ್ಟು. ಅದು ಬೇರೆ ಲೆವೆಲ್ ಅದು. ಆ ಒಂದು ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಡೀಮನ್ ಸ್ಲೇಯರು ಈ ಥರ ಎಕ್ಸ್ಪೀರಿಯನ್ಸ್ ಯಾವ ಸಿನಿಮಾನೂ ಕೊಡಲ್ಲ. ಇವನ್ ಇನ್ 100 ಇಯರ್ಸು ಯಾರು ಕೊಡಲ್ಲ ಈ ಥರ ಸಿನಿಮಾ ಎಕ್ಸ್ಪೀರಿಯನ್ಸು. ಡೀಮನ್ ಸ್ಲೇಯರ್ ಮಾತ್ರ ಇನ್ನೂ ಮಾಂಗ ಓದೇ ಇಲ್ಲ. ಏನಕ್ಕಂದರೆ ನನಗೆ ಆ ಒಂದು ಸಿನಿಮಾ ಎಕ್ಸ್ಪೀರಿಯನ್ಸ್ ಬೇಕು ಗುರು. ಆ ಥರ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸು ಯಾವುದೂ ಕೊಡೋಕ್ಕಾಗಲ್ಲ ಅಷ್ಟೊಂದು. ಓನ್ಲಿ ಡೀಮನ್ ಸ್ಲೇಯರ್ ಕ್ಯಾನ್. ನೀವು ಅಷ್ಟೇ ನೋಡೋಕೆ ಹೋಗ್ಬೇಡಿ, ಮಾಂಗ ಕೂಡ ಓದಕ್ಕೆ ಹೋಗ್ಬೇಡಿ. ಸೊ ಡೈರೆಕ್ಟಾಗಿ ಐಮ್ಯಾಕ್ಸ್ ಥಿಯೇಟ್ರಿಗೆ ಬಂದ್ಬಿಡಿ. ಸೆಪ್ಟೆಂಬರ್ 13 ಎಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ಕೊಬಿಡೋಣ ಆ ಒಂದು ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ನ. ಆ ಒಂದು ಎಕ್ಸ್ಪೀರಿಯನ್ಸು ಲೈಫಲ್ಲೇ ಮರೆಯಲ್ಲ, ಚಾನ್ಸೇ ಇಲ್ಲ. ಆ ಥರ ಎಕ್ಸ್ಪೀರಿಯನ್ಸು ಯಾರೂ ಕೊಡೋಕ್ಕಾಗಲ್ಲ. ಪೀಕ್ ಸಿನಿಮಾ, ಪೀಕ್ ಎಕ್ಸ್ಪೀರಿಯನ್ಸ್. ಇದಿಷ್ಟು ಈ ವಿಡಿಯೋದ ಅಪ್ಡೇಟ್ ಆಗಿತ್ತು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸಯೋನಾರ.